ಅಲ್ಪಸಂಖ್ಯಾತರ ಓಲೈಕೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಈ ಮಟ್ಟಕ್ಕೆ ಒಂದು ರಾಜ್ಯ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಳ್ತಾ ಇರ್ತಕ್ಕಂಥದ್ದು. ನಿನ್ನೆ ದಿನ ಏನಿವತ್ತು ಹೌಸಿಂಗ್ ಡಿಪಾರ್ಟ್ಮೆಂಟಲ್ಲಿ 10%ಇಂದ 15% ಏನು ಜಾಸ್ತಿ ಮಾಡಿದ್ದಾರೆ ಅಲ್ಪಸಂಖ್ಯಾತರಿಗೆ. ಅಂದರೆ ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ और ಸಬ್ಕಾ ಪ್ರಯಾಸ್ ಈ ಒಂದು ಆಧಾರದ ಮೇಲೆ ದೇಶದಲ್ಲಿರ್ತಕ್ಕಂಥ ಹಿಂದೂಗಳಿರ್ಬೋದು, ಅಲ್ಪಸಂಖ್ಯಾತರಿರ್ಬೋದು, ಯಾರೇ ಇರ್ಬೋದು, ಎಲ್ಲರಿಗೂ ಕೂಡ ಒಂದು ನ್ಯಾಯವನ್ನು ಕೊಡ್ತಾ ಇದ್ದಾರೆ. ನರೇಂದ್ರ ಮೋದಿಜಿಯವರು ಕೊಟ್ಟಂಥ ಕಾರ್ಯಕ್ರಮಗಳು ಇವತ್ತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ರೈತರಿಗೆ ಇವತ್ತೇನು 4,000 ರೂಪಾಯಿ ಅಕೌಂಟಿಗೆ ಜಮಾ ಆಗ್ತಾ ಇದೆ. ಕೇವಲ ಹಿಂದೂಗಳಿಗೆ ಮಾತ್ರ ಅಲ್ಲ, ರೈತಾಪಿ ವರ್ಗ ಅಂದರೆ ಯಾವುದೇ ಧರ್ಮದಲ್ಲಿದ್ದರೂ ಕೂಡ ಅವ್ರಿಗೆ ಆ ಹಣ ಸಿಎಂ ತವರು ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಅವರಿಗೆ 1,270 ರೂಪಾಯಿ ಕಂತು ಕಟ್ಟಿಲ್ಲ ಅಂತ 7 ವರ್ಷದ ಒಂದು ಹೆಣ್ಣು ಮಗುನ ಮೈಕ್ರೋ ಫೈನಾನ್ಸ್ ಎತ್ಕೊಂಡು ಹೋಗಿದ್ದಾರೆ ಸರ್. ಮೈಸೂರು ಸಿಎಂ ತವರು ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ಗೆ ಕಡಿವಾಣ ಹಾಕ್ತೀವಿ ಅಂತ ಹೇಳಿದ್ರು. ನೋಡಿ, ಅದಕ್ಕೇನೋ ಹೊಸ ಕಾನೂನನ್ನು ತರ್ತೇವೆ, ಈ ರೀತಿ ಏನೋ ಘಟನೆಗಳಾದಾಗ ದೊಡ್ಡ ದೊಡ್ಡ ಭಾಷಣ ಬಿಗಿತಾರೆ. ಈ ರೀತಿ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಈ ರೀತಿ ಪರಿಸ್ಥಿತಿ ನಿರ್ಮಾಣ ಆದರೆ ರಾಜ್ಯದಲ್ಲಿ ಇವತ್ತು ಏನಾಗಿದೆ ಹಾಗಾದರೆ ಯಾವೂ ಕೂಡ ಬೆಳಕಿಗೆ ಬರ್ತಾ ಇಲ್ಲ. ಮೈಕ್ರೋ ಫೈನಾನ್ಸಿನ ಹಾವಳಿ ಹೆಚ್ಚಾಗಿದೆ, ಇದ್ರ ಬಗ್ಗೆ ಹಿಂದೆನೂ ಕೂಡ ಚರ್ಚೆ ಆಗಿದೆ, ಸದನದಲ್ಲೂ ಕೂಡ ಚರ್ಚೆ ಆಗಿದೆ. ಕಾನೂನು ತರ್ತೇವೆ ಅಂತೇಳಿ ಮಾತನಾಡಿದ್ರು, ಆದರೆ ಯಾವುದನ್ನು ಕೂಡ ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ. ಈಗ ಮೊನ್ನೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆದಂಥ ಸ್ಟ್ಯಾಂಪೀಡು, ಅದಕ್ಕೂ ಕೂಡ ಹೊಸ ಕಾನೂನು ತರ್ತೇವೆ ಅಂತೇಳಿ ಏನೋ ಕಥೆಗಳು ಹೊಡಿತಾ ಇದ್ದಾರೆ. ಎಲ್ಲೊಂದು ಕಡೆ ರಾಜ್ಯ ಸರ್ಕಾರ ತನ್ನ ಆದ್ಯತೆಯನ್ನು ಮರೆತು ಅಭಿವೃದ್ಧಿನೂ ಇಲ್ಲದೆ ಭ್ರಷ್ಟಾಚಾರದಲ್ಲಿ ಮುಳುಗೋಗಿರೋ ಪರಿಣಾಮ ಇವತ್ತು ರಾಜ್ಯದ ಜನ ಎಲ್ಲವನ್ನು ಕೂಡ ಅನುಭವಿಸ್ತಾ ಇದ್ದಾರೆ.